ಅದು ಪ್ರತಿನಿತ್ಯ ಸಾವಿರಾರು ಮಂದಿ ಬಳಕೆ ಮಾಡುವಂತಹ ಫ್ಲೈ ಓವರ್. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೆಆರ್ ಮಾರ್ಕೆಟಿಯ ಫ್ಲೈ ಓವರ್ ಇದೀಗ ಅಪಾಯದ ಹೆಬ್ಬಾಗಿಲಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವ ಹೋಗೋದು ಗ್ಯಾರಂಟಿ ಅನ್ನೋ ರೀತಿಯ ಪರಿಸ್ಥಿತಿ. ಸೇತುವೆಗೆ ಹಾಕಿರುವ ಕಬ್ಬಿಣದ ಸ್ಲ್ಯಾಬ್ಗಳು ಓಪನ್ ಆಗ್ಬಿಟ್ಟಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ನೀಡ್ತಿದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಇದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ನೀಡಿದ್ದಾರೆ, ಗಮನಿಸಿ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಇನ್ ಡೇಂಜರ್. ಪದೇ ಪದೇ ಇಲ್ಲಿ ನೆಟ್ ಬೋಲ್ಟ್ಗಳು ಸ್ಲ್ಯಾಬ್ ಅಂದರೆ ಸೇತುವೆ ಹಾಕಿದ ಜಾಯಿಂಟ್ ಸ್ಲ್ಯಾಬ್ಗಳು ಕಿತ್ತಿ ಬರ್ತಿದ್ದಾವೆ, ನೆಟ್ ಬೋಲ್ಟ್ಗಳು ಕಿತ್ತಿ ಬರ್ತಿದ್ದಾವೆ. ಆದರೆ BBMP ಅಧಿಕಾರಿಗಳು ಏನು ಮಾಡ್ತಾರೆ ಎಂಬುದು ಪ್ರಶ್ನೆ ಮೂಡಿದೆ. ಇಲ್ಲಿ ಮತ್ತೆ BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಇದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಉಡಾಫೆ ಉತ್ತರ. ಯಾಕಂದರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಈ ಒಂದು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ. ಯಾಕಂದರೆ ಈ ಒಂದು ಭಾಗಕ್ಕೆ ಮೈಸೂರು ಹೋಗೋರು, ಕೆಂಗೇರಿ ಹೋಗೋದು ಇದೇ ಭಾಗದಲ್ಲಿ ಹೋಗ್ತಾರೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೀವು ನೋಡ್ತಿರ್ಬೋದು ಯಾವ ಮಟ್ಟಕ್ಕೆ ಕಿತ್ತಿ ಬರುತ್ತಂದರೆ ಎಲ್ಲ ಕೈಯಲ್ಲಿ ಬರುತ್ತೆ. ಇದು ಕೆಆರ್ ಮಾರ್ಕೆಟ್ನ ಫ್ಲೈಓವರ್ನ ದುಸ್ಥಿತಿ. ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿಲ್ಲ ಅಂತಾರೆ. ಇದು ಸಂಬಂಧಪಟ್ಟ ಪರಿಶೀಲನೆ ಮಾಡ್ತೀವಂತಾರೆ. ಏನಾದರೂ ವಾಹನಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂಬುದು ಪ್ರಶ್ನೆ ಮೂಡಿದೆ. ಹೀಗಾಗಿ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸಿಕೊಳ್ಬೇಕು. ಯಾಕಂದರೆ ಈ ಒಂದು ಫ್ಲೈಓವರ್ ಮೇಲೆ ಸಾಕಷ್ಟು ವಾಹನಗಳು ಹೋಗ್ತವೆ. ಮತ್ತೊಂದು ಕಡೆ BBMPಯ ಸಿಬ್ಬಂದಿಗಳು ಇದ್ರ ಸಮಸ್ಯೆ ನೋಡಂತಂದರೆ ಅಲ್ಲಿ ಓಡಿ ಹೋಗ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು BBMP ಅಧಿಕಾರಿಗಳು. ಇದು BBMP ಅಧಿಕಾರಿಗಳ ಕರ್ಮಕಾಂಡ. ಯಾಕಂದರೆ ಸಮಸ್ಯೆಗಳನ್ನು ಬಗೆಹರಿಸುವ ಮಟ್ಟದಲ್ಲಿ BBMP ಅಧಿಕಾರಿಗಳು ಫೇಲ್ ಆಗ್ತಿದ್ದಾರೆ. ಸಿಟಿಯ ಮಾರ್ಕೆಟ್ ಅಂದರೆ ಫ್ಲೈಓವರ್ನಲ್ಲಿ ಸಾಕಷ್ಟು ಜನ ವಾಹನಗಳ ಸಂಚಾರ ಆಗುತ್ತೆ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಎಂಬುದು ವಾಹನ ಸವಾರರ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.